ಡೆಲ್ಲಿ ಕಡೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಲು ಕರೆದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ನೀವು ಏನಾದರೂ ಸಚಿವ ಸಂಪುಟ ಫೈನಲ್ ಆಗ್ಬೋದಾ ಸರ್ ಇವತ್ತು? ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಸಂಘಟನ್ ಸರ್ಜಾನ್ ಅಭಿಯಾನ್ ಅಂದರೆ ಸಂಘಟನೆಯನ್ನು ಪುನರ್ರಚಿಸತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅದು 1.5 ವರ್ಷದಿಂದ ನಡೀತಾ ಇದೆ. ಈಗ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬಾಕಿ ವಿಚಾರಗಳೇನಾದರೂ ಅವ್ರು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡ್ತೀವಿ. ಸರ್, ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಅವಕಾಶದಿಂದ ವಂಚಿತರಾಗಿದ್ದೀವಿ ಅಂತೇಳಿ ಸಾಕಷ್ಟು ಶಾಸಕರು ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಸಾರಿ ಅವಕಾಶ ಕೊಡೋ ಚಾನ್ಸಸ್ ಇದೆ? ಎಲ್ಲ ಶಾಸಕರಿಗೂ ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ, ಹೇಳಲಿಕ್ಕೆ. ಹೇಳಿದ್ದಾರೆ. ಅದರ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಎಲ್ಲ ವಿಚಾರವನ್ನು ಭಾಳ ಕೂಲಂಕುಷವಾಗಿ ನೋಡಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ನಿಮ್ಮ ಹತ್ರ ಏನಾದರೂ ಇಂತಿಷ್ಟು ಸಚಿವ ಸ್ಥಾನ ಇಂಥವ್ರು ಕೊಟ್ಟರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ಮಂತಕ್ಕೆ ಇದೆ ಸರ್. ಅಂದರೆ ಯಾರು ಮಂದಟ್ಟು ಮಾಡೋದು? ಶಾಸಕರು ಏನೇನು ಚರ್ಚೆ ಮಾಡ್ತಾರೆ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ವಿಚಾರಗಳು ಸಹ ಉಸ್ತುವಾರಿ ವಹಿಸಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಲ್ಲಿ ಇರುತ್ತೆ. ಅವ್ರು ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ. ಡೆಲ್ಲಿ ಕಡೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಲು ಕರೆದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ನೀವು ಏನಾದರೂ ಸಚಿವ ಸಂಪುಟ ಫೈನಲ್ ಆಗ್ಬೋದಾ ಸರ್ ಇವತ್ತು? ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಸಂಘಟನ್ ಸರ್ಜಾನ್ ಅಭಿಯಾನ್ ಅಂದರೆ ಸಂಘಟನೆಯನ್ನು ಪುನರ್ರಚಿಸತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅದು 1.5 ವರ್ಷದಿಂದ ನಡೀತಾ ಇದೆ. ಈಗ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬಾಕಿ ವಿಚಾರಗಳೇನಾದರೂ ಅವ್ರು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡ್ತೀವಿ. ಸರ್, ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಅವಕಾಶದಿಂದ ವಂಚಿತರಾಗಿದ್ದೀವಿ ಅಂತೇಳಿ ಸಾಕಷ್ಟು ಶಾಸಕರು ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಸಾರಿ ಅವಕಾಶ ಕೊಡೋ ಚಾನ್ಸಸ್ ಇದೆ? ಎಲ್ಲ ಶಾಸಕರಿಗೂ ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ, ಹೇಳಲಿಕ್ಕೆ. ಹೇಳಿದ್ದಾರೆ. ಅದರ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಎಲ್ಲ ವಿಚಾರವನ್ನು ಭಾಳ ಕೂಲಂಕುಷವಾಗಿ ನೋಡಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ನಿಮ್ಮ ಹತ್ರ ಏನಾದರೂ ಇಂತಿಷ್ಟು ಸಚಿವ ಸ್ಥಾನ ಇಂಥವ್ರು ಕೊಟ್ಟರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ಮಂತಕ್ಕೆ ಇದೆ ಸರ್. ಅಂದರೆ ಯಾರು ಮಂದಟ್ಟು ಮಾಡೋದು? ಶಾಸಕರು ಏನೇನು ಚರ್ಚೆ ಮಾಡ್ತಾರೆ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ವಿಚಾರಗಳು ಸಹ ಉಸ್ತುವಾರಿ ವಹಿಸಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಲ್ಲಿ ಇರುತ್ತೆ. ಅವ್ರು ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ.